ಸ್ವಾದ ಸಾನ್ನಿಧ್ಯಂಗೆ ಸ್ವಾಗತ. ಇವತ್ತು ಮಾಡುವ ಬಂಗುಡೆ ಉಪ್ಪು ಮುಂಚಿ. ಇದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, 7ರಿಂದ 8 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಸ್ವಲ್ಪ ಉಪ್ಪು, 1 ಮೊಟ್ಟೆ ತಗೊಂಡಿದ್ದೇನೆ, 15 ಎಸಳಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಸ್ವಲ್ಪ ಕರಿಮೆಣಸು ಮತ್ತು ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಮೊಟ್ಟೆಯನ್ನು ಬಿಟ್ಟು ಎಲ್ಲವನ್ನು ಹಾಕಿ ಇದೇ ರೀತಿಯೊಂದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಮೊಟ್ಟೆಯನ್ನು ಹಾಕಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಂಗುಡೆಯನ್ನು ನಾನು 2 ಭಾಗ ಮಾಡ್ಕೊಂಡಿದ್ದೇನೆ, ಯಾಕಂದರೆ ಮ್ಯಾರಿನೇಷನ್ಗೆ ಇಟ್ಟಾಗ ಬಂಗುಡೆಗೆ ಮಸಾಲೆ ಚೆನ್ನಾಗಿ ಹಿಡಿದುಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡೂ ಕಡೆಯೂ ಮಸಾಲ ಕರೆಕ್ಟಾಗಿ ಹಿಡಿಬೇಕು. ಆ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಮ್ಯಾರಿನೇಷನ್ಗೆ ಇದನ್ನು 10ರಿಂದ 15 ನಿಮಿಷ ಇಟ್ಟುಬಿಡಿ. ಒಂದು ತವ ತಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೆ ಕರಿಬೇವನ್ನು ಹಾಕಿ ಅನಂತರ ಮ್ಯಾರಿನೇಷನ್ಗೆ ಇಟ್ಟಂತಹ ಬಂಗುಡೆಯನ್ನು ಒಂದೊಂದೇ ಆ ಎಣ್ಣೆಯಲ್ಲಿ ಹಾಕಿಬಿಡಿ. ಈ ಬಂಗುಡೆಯನ್ನು ಎರಡೂ ಕಡೆಯೂ ಮಧ್ಯಮ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆಯೂ ಒಂದೇ ಹದದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಫ್ರೈ ಮಾಡೋದಕ್ಕಿಂತ ಇದೇ ರೀತಿಯಾಗಿ ಫ್ರೈ ಮಾಡಿದರೆ ಒಂಚೂರು ರುಚಿ ಸಹ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಖಾರವಾಗಿ ರುಚಿಯಾಗಿ ಅನ್ನ ಮತ್ತು ರಸಂ ಜೊತೆ ಅಂತೂ ಇದನ್ನು ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತವೇ ಹೇಳ್ಬೋದು. ತುಂಬಾ ರುಚಿಯಾಗುತ್ತೆ ಇದರಲ್ಲಿ ಊಟ ಮಾಡಲಿಕ್ಕೆ. ನೋಡಿ, ಖಾರವಾದಂತಹ ರುಚಿಯಾದಂತಹ ಬಂಗುಡೆ ಉಪ್ಪು ಮುಂಚಿ ಈಗ ನಿಮ್ಮ ಮುಂದೆ. ಇದನ್ನು ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಬಂಗುಡೆ ಉಪ್ಪು ಮುಂಚಿಯನ್ನು ಒಮ್ಮೆ ಟ್ರೈ ಮಾಡಿ ನಮಗೆ ಇದರ ರುಚಿಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂಥದ್ದು ಸಿಂಪಲ್ ಆದಂತಹ ರುಚಿಯಾದಂಥ ರೆಸಿಪಿಗಳಿಗೆ ಸ್ವಾದ ಸಾನ್ನಿಧ್ಯವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.